ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಮತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನೆನ್ನೆ ವ್ಲಾಗ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ನೆನ್ನೆ ನೀವು ನೋಡಿರ್ತೀರಾ, ಮಧ್ಯಾಹ್ನ ತನಕ ನಾವು ಹೊರಗಡೆ ಹೋಗಿ ಅಂದರೆ ಮತ್ತೆ ಹಾಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ, ತಟ್ಟೆ ತುಂಬಕ್ಕೆ ಐಟಮ್ಸ್ ಎಲ್ಲ ತೊಗೊಂಡ್ಬರ್ಬೇಕಿತ್ತಲ್ಲ, ಸೊ ಅದನ್ನು ಕೆಲವೊಂದು ತೊಗೊಂಡು ಹಾಗೆ ಕೃತಿಕಾಗಿ ಸಿಲ್ವರ್ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ಬಟ್ ಇವತ್ತಿನ ವ್ಲಾಗಲ್ಲಿ ನೀವೆಲ್ಲರ ಜೊತೆನೂ ಇನ್ನೂ ಎಕ್ಸೈಟಿಂಗ್ ಥಿಂಗ್ಸ್ ಶೇರ್ ಮಾಡೋದಿದೆ. ಅಂದರೆ ಇವತ್ತು ಫುಲ್ ಡೆಕೋರೇಟ್ ಮಾಡ್ತೀವಿ. ತಟ್ಟೆ ಎಲ್ಲ ತುಂಬಿಟ್ಟು ನೀಟಾಗಿ, ತಟ್ಟೆನ ಒಂಥರ ಫುಲ್ ನೆಟ್ ಬಟ್ಟೆ ಬರುತ್ತೆ ನೋಡಿ, ಅದರಲ್ಲಿ ಈ ಥರ ಕವರ್ ಮಾಡಿ ಅದನ್ನ ಒಂದು ಬೋ ಥರ ಎಲ್ಲ ಹಾಕೋಣ, ಆ ಥರ ಎಲ್ಲ ಪ್ಲಾನ್ ಇದೆ. ಸೊ ಅದೆಲ್ಲ ಡೆಕೋರೇಟ್ ಮಾಡೋದಿದೆ. ಅದಾದಮೇಲೆ ಕೃತಿಕಾಗೆ ತಂದಿರೋ ಸೀರೆ ಇದುವರೆಗೂ ಇನ್ನೂ ತೋರ್ಸೋಕ್ಕಾಗಿಲ್ಲ. ಇವಾಗ ಮಕ್ಕಳು ಎಲ್ಲ ಮಲಗಿದ ಮೇಲೆ ಕೃತಿಕಾಗೆ ಸ್ಯಾರಿ ತೋರಿಸ್ಬಿಟ್ಟು ಮತ್ತೆ ಅವ್ರಿಗೆ ಯಾವ ಸ್ಯಾರಿ ಬೇಕೋ ಅದನ್ನ ಚೂಸ್ ಮಾಡ್ಕೊ ಅಂತ ಹೇಳಬೇಕು. ಆ್ಯಂಡ್ ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ಅಡುಗೆ ಎಲ್ಲನೂ ಕೂಡ ಮಾಡಬೇಕು. ಅದೇನು ರೆಕಾರ್ಡ್ ಮಾಡೋಲ್ಲ, ಸಿಂಪಲಾಗಿ ಏನಾದರೂ ಒಂದು ಸಾಂಬಾರು ಮಾಡಿಬಿಡ್ತೀನಿ. ಬಿಕಾಸ್ ಮಧ್ಯಾಹ್ನ ಹೇಗೋ ಹೊರಗಡೆ ತಿಂದ್ವಿ. ಇವಾಗ ನೈಟ್ಗೆ ಇವಾಗಲೇ ಮಾಡಿಟ್ಬಿಟ್ರೆ ಮತ್ತೆ ನೈಟ್ ಪ್ರಿಪರೇಷನ್ ತುಂಬ ಇದೆ ಮಾಡೋವಂಥದ್ದು. ಸೊ ಅದಕ್ಕೆ ಬೇಗನೆ ಮಾಡಿಬಿಡ್ತೀನಿ. ಆ್ಯಂಡ್ ನಂದು ಕೂಡ ಕೆಲವೊಂದು ಪ್ರಿಪರೇಷನ್ಸ್ ಎಲ್ಲ ಇದೆ ಮಾಡ್ಕೊಳ್ಳೋದು. ಸೊ ಅದನ್ನು ಕೂಡ ಮಾಡ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಗೂ ಗೈಸ್, ಫಂಕ್ಷನ್ ಬಂದು ನಾಳೆನೇ ಇರೋದ್ರಿಂದ ಸೊ ಸ್ವಲ್ಪ ಹಾಗೆಯೇ ಫೇಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಇವಾಗ ಹೇಗಿದ್ರು ಟೈಮ್ ಇದೆ, ಇನ್ನೂ ರೆಡಿ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ನಾನು ಕೂಡ ಇದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಬಂದು ಅಗ್ಯಾರೋದು ಫೇಶಿಯಲ್ ಹೇರ್ ರಿಮೂವರ್ ಇದೆ ನನ್ನ ಹತ್ರ, ಆಯಿತಾ. ಸೊ ಇದರಿಂದ ಈ ಹೇರ್ ಎಲ್ಲ ಇರುತ್ತೆ ನೋಡಿ, ಅಂದರೆ ಎಕ್ಸ್ಟ್ರಾ ಹೇರ್ಸ್ ನಮ್ಮ ಈ ಅಪ್ಪರ್ ಲಿಪ್ ಹತ್ರ, ಚಿನ್ ಹತ್ರ ಮತ್ತು ಫೋರ್ ಹೆಡ್ ಹತ್ರ. ಇಲ್ಲಿ ನೋಡಿ, ಆ್ಯಕ್ಚುಲಿ ನಂಗೆ ಟೈಮೇ ಸಿಕ್ಕಿಲ್ಲ, ಐಬ್ರೋಸ್ ಕೂಡ ಮಾಡಿಸಿಲ್ಲ ಕರೆಕ್ಟಾಗಿ. ಆ್ಯಂಡ್ ಫೋರ್ ಹೆಡ್ ನೋಡಿ. ಸೊ ಇದೆಲ್ಲನೂ ಕೂಡ ಈ ಒಂದು ಫೇಶಿಯಲ್ ಹೇರ್ ರಿಮೂವರಿಂದ ಕ್ಲೀನ್ ಮಾಡ್ಕೋಬೋದು. ಸೊ ಇದನ್ನ ಯೂಸ್ ಮಾಡಿ ಇವಾಗ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾಳೆ ಡೆಫಿನೆಟ್ಲಿ ನನಗೆ ಟೈಮ್ ಸಿಗಲ್ಲ. ಇದನ್ನು ನಾನು ಬೆಂಗಳೂರಿಂದನೇ ತಂದಿದ್ದೆ. ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ, ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಒಂದು 2 ಸತಿ ಯೂಸ್ ಮಾಡಿದ್ದೀನಿ. ತುಂಬ ನೀಟಾಗಿ ಹೇರ್ ರಿಮೂವ್ ಆಗುತ್ತೆ ಮತ್ತು ಯಾವುದೇ ಥರದ ಇರಿಟಬಿಲಿಟಿ ಏನೂ ಆಗಲ್ಲ. ಸೊ ಇದು ಬಂದು ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ಪವರ್ ಬಟನ್, ಆ್ಯಂಡ್ ಇಲ್ಲಿ ಬಂದು ಚಾರ್ಜಿಂಗ್ ಹಾಕೋಕ್ಕೆ. ಸೊ ಪವರ್ ಬಟನ್ನ ಆನ್ ಮಾಡಿದ ತಕ್ಷಣ ಆನ್ ಆಯಿತು. ಆ್ಯಂಡ್ ಇದನ್ನ ತಗೊಂಡು ಇದರಲ್ಲಿ ಇರೋವಂಥ ಒಂದು ಪವರ್ಫುಲ್ ಮೋಟರಿಂದ ತುಂಬಾ ಒಂಥರ ಪೇನ್ಲೆಸ್, ಇನ್ಸ್ಟೆಂಟಾಗಿ ನಮ್ಮ ಹೇರ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ತುಂಬ ನೀಟಾಗಿ ಹೇರ್ ರಿಮೂವ್ ಆಗುತ್ತೆ. ಹಾಗೆ ಇದರಲ್ಲೇ ಹೈಪೋ ಅಲರ್ಜೆನಿಕ್ ಬ್ಲೇಡ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ಇರಿಟೇಷನ್ ಆಗಲಿ ಅಥವಾ ಅಲರ್ಜಿ ಆಗಲಿ ಏನೂ ಆಗೋದಿಲ್ಲ. ಹಾಗೂ ಎಲ್ಲ ಥರದ ಸ್ಕಿನ್ ಟೈಪ್, ಸ್ಕಿನ್ ಟೋನ್ ಮತ್ತು ಏಜ್ ಗ್ರೂಪ್ಸ್ಗೆ ಇದು ಯೂಸ್ ಆಗುತ್ತೆ. ಎಲ್ಲ ಥರದ ಏಜ್ ಗ್ರೂಪ್ ಅವರು ಇದನ್ನ ಯೂಸ್ ಮಾಡ್ಬೋದು. ಡಿಫ್ರೆನ್ಸ್ ಅಂತೂ ನೀವೇ ನೋಡ್ಬೋದು. ಲೈಕ್ ಫಸ್ಟ್ ಎಷ್ಟು ಒಂಥರ ಹೇರಿ ಥರ ಇತ್ತು, ಇವಾಗ ನೀಟಾಗಿ ಇದು ರಿಮೂವ್ ಆದಮೇಲೆ ತುಂಬಾ ಸ್ಮೂತಾಗಿ ಆಗ್ತಿದೆ. ಮತ್ತು ಯಾವುದೇ ಥರದ ಜಾಸ್ತಿ ಎಫರ್ಟೇ ಹಾಕ್ತಾ ಇಲ್ಲ. ನಾನು ತುಂಬ ಸಿಂಪಲಾಗಿ ಈ ಥರ ಗ್ಲೈಡ್ ಮಾಡಿದ ತಕ್ಷಣವೇ ಹೇರೆಲ್ಲ ರಿಮೂವ್ ಆಗ್ತಾ ಇದೆ. ಸೊ ನೋಡ್ಬೋದು, ನಾನು ಕಂಪ್ಲೀಟಾಗಿ ನನ್ನ ಫೇಶಿಯಲ್ ಹೇರ್ನ ಇವಾಗ ರಿಮೂವ್ ಮಾಡಿದ್ದೀನಿ. ಅಪ್ಪರ್ ಲಿಪ್ ಆಗಲಿ, ಚೀಕ್ಸ್ ಆಗಲಿ, ಇಲ್ಲಿ ಚಿನ್ನ ಹತ್ರ, ಫೋರ್ ಹೆಡ್, ಪ್ರತಿಯೊಂದರೂ ಕೂಡ ನಾನು ತುಂಬ ನೀಟಾಗಿ ರಿಮೂವ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ತುಂಬ ಕಾಂಪ್ಯಾಕ್ಟ್. ನೋಡ್ಬೋದು, ಇಷ್ಟಿದೆ. ನಿಮ್ಮ ಒಂದು ಮೇಕಪ್ ಕಿಟ್ ಒಳಗೆ ಆರಾಮಾಗಿ ಇಡ್ಬೋದು, ಆ ಥರ ಒಂದು ಪ್ರಾಡಕ್ಟ್. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಡಬಲ್ ಸ್ಟೇನ್ಲೆಸ್ ಸ್ಟೀಲ್ದು ರೊಟೇಟಿಂಗ್ ಬ್ಲೇಡ್ಸ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಆರಾಮಾಗಿ ನಿಮ್ಗೆ ರೊಟೇಟ್ ಮಾಡಿ 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 ಹೇರ್ನ ರಿಮೂವ್ ಮಾಡ್ಕೋಬೋದು. ಹಾಗೂ ಇದು ಒಂದು ಸತಿ ಚಾರ್ಜ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 90 ಮಿನಿಟ್ಸ್ ತನಕನೂ ಇದು ಬರುತ್ತೆ. ಹಾಗೂ ಇದರಲ್ಲಿ ಒಂದು ಚಾರ್ಜರ್ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಇದನ್ನ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ಹಾಗೂ ಜೊತೆಗೆ ನಮಗೆ ಈ ರೀತಿಯಾದಂಥ ಒಂದು ಬ್ರಷ್ ಕೂಡ ಸಿಗುತ್ತೆ. ಸೊ ಈ ಒಂದು ಬ್ರಷ್ನ ಏನು ಮಾಡಬೇಕು ಅಂದರೆ ಇಲ್ಲಿ ಟಾಪಲ್ಲಿ ಇದ್ದಿದೆಯಲ್ಲ, ಸೊ ಇದನ್ನ ಹಿಂಗೆ ರೊಟೇಟ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಇದ್ರೊಳಗೆಲ್ಲ ಆರಾಮಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಏನೇ ಹೇರ್ ಇದ್ರೂ ಇಲ್ಲೆಲ್ಲ ಇರುತ್ತಲ್ಲ, ಸೊ ಆರಾಮಾಗಿ ನೀವು ಇದನ್ನ ಕ್ಲೀನ್ ಮಾಡ್ಕೋಬೋದು, ಹೈಜೀನ್ ಮೇಂಟೈನ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ನಿಮಗೆ ಈ ರೀತಿಯಾದಂಥ ಒಂದು ಕ್ಯೂಟ್ ಪೌಚ್ ಕೂಡ ಸಿಗುತ್ತೆ. ಸೊ ಈ ಪೌಚ್ ಒಳಗೆ ಹಾಕಿ ನಮ್ಮ ಮೇಕಪ್ ಪೌಚ್ ಒಳಗೆ ಹಾಕಿಬಿಟ್ರೆ ನಾವು ಇದನ್ನು ತುಂಬಾ ಟ್ರಾವೆಲ್ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಕಾಂಪ್ಯಾಕ್ಟ್ ಆಗಿರೋದ್ರಿಂದ
ಎಲ್ಲ ಕಡೆನೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಏನಪ್ಪ ಅಂದರೆ ನಾವು ಮೇಕಪ್ ಮಾಡಬೇಕಾದ್ರೆ ಸ್ಕಿನ್ ತುಂಬಾ ಈ ಥರ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರಬೇಕು. ಆ್ಯಂಡ್ ಇದು ಆ ಥರ ಸ್ಮೂತ್ ಆ್ಯಂಡ್ ಸಾಫ್ಟ್ ಸ್ಕಿನ್ ಕೊಡುತ್ತೆ, ನೀಟಾಗಿ ಹೇರ್ನೆಲ್ಲ ರಿಮೂವ್ ಮಾಡಿಬಿಟ್ಟು. ಸೊ ಇವಾಗ ಮೇಕಪ್ ಮಾಡಿದಾಗ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನಂಗಂತೂ ತುಂಬ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಫ್ರಮ್ ಮ್ಯಾಗ್ಯಾರೋ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟ್ಯಾಗ್ ಕೂಡ ಮಾಡಿರ್ತೀನಿ. ನೀವು ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಆರಾಮಾಗಿ ನಿಮಗೆ ಇದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಕ್ಬಿಡುತ್ತೆ. ಓಕೆ ಗಾಯ್ಸ್, ಸೊ ಎಲ್ಲ ಕೆಲಸನೂ ಮುಗೀತು. ಆ್ಯಂಡ್ ಆ್ಯಕ್ಚುಲಿ ಕೃತಿಕಾಗೆ ಮೆಹಂದಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅವರು ಮೆಹಂದಿ ಹಾಕೋರು ನಾನು ಅಂದ್ಕೊಂಡೆ ಹೊರಗಡೆ ಹೋಗ್ಬಿಟ್ಟು ಹಾಕ್ಸ್ಕೊಂಬರ್ತಾರೆ ಅಂತ. ಬಟ್ ಆಮೇಲೆ ಬಂದಿಲ್ಲ. ಸರಿ ನಾನೇ ಹಾಕೋಣ ಅಂತಲೂ ಅಂದ್ಕೊಂಡೆ. ಬಟ್ ಕೃತಿಕಾಗೆ ಬಂದು ಒಂದು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಮೆಹಂದಿ ಹಾಕಿದ್ರೆ ಒಂಥರ ಫುಲ್ ಇರಿಟೇಷನ್ ಆಗುತ್ತೆ, ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಥರ ಆಗಿಬಿಡುತ್ತೆ. ಸೊ ಮೆಹಂದಿಗೆ ಅಲರ್ಜಿಕ್. ಆದರೆ ಹಾಕೊಳ್ಳೋಕೆ ಮಾತ್ರ ತುಂಬ ಇಷ್ಟ, ಆದರೆ ಮೆಹಂದಿಗೆ ಅಲರ್ಜಿಕ್ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಮೆಹಂದಿ ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಬಟ್ ಅದೇನು ಗೊತ್ತಾ, ಸೀಮಂತ ಟೈಮಲ್ಲಿ ಈ ಥರ ಫಂಕ್ಷನ್ಸ್ ಇದ್ದಾಗ, ನಮ್ಮದೇ ಅಂತ ಫಂಕ್ಷನ್ ಇದ್ದಾಗ ಮೆಹಂದಿ ಹಾಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಅವ್ರಿಗೂ ಕೂಡ ಇಷ್ಟ. ಆದರೆ ಹಾಕೊಂಡ್ರೆ ಇಲ್ಲ ಅಕ್ಕ ನನಗೆ ತುಂಬ ಅಲರ್ಜಿ ಆಗುತ್ತೆ ಅಂತಂದರು. ಮತ್ತು ನಾನು ಬೀಗ್ರೂಟದಲ್ಲಿ ಹಾಕ್ಕೊಟ್ಟಿದ್ದೆ, ಮದುವೆನಲ್ಲೂ ಹಾಗೆ ಆಗ್ಬಿಟ್ಟಿತ್ತಂತೆ. ಅಂದರೆ ಯಾವ್ಯಾವ ಡಿಸೈನು ಆ ಡಿಸೈನ್ ಮೇಲೆಲ್ಲ ಹಂಗಂಗೆ ಒಂಥರ ಚಿಕ್ಕ 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 ಪಿಂಪಲ್ಸ್ ಥರ ಬಂದುಬಿಟ್ಟಿತ್ತಂತೆ. ಸೊ ಸರಿ ಬೇಡ ಬಿಡಿ, ಮೆಹಂದಿ ಕ್ಯಾನ್ಸಲ್ ಆಯಿತು. ಬಟ್ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಆ ಥರ ಇರಿಟೇಷನ್ ಆದರೆ ಏನು ಮಾಡಬೇಕು, ಏನು ಮಾಡಬಹುದು? ಬಿಕಾಸ್ ನನಗಂತೂ ಅಷ್ಟೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಆ ಥರ ಆದರೆ ನಾನಂತೂ ಸುಮ್ಮನೆ ಕೋಕೋನಟ್ ಆಯಿಲ್, ನನಗಂತೂ ಯಾವತ್ತೂ ಆಗಿಲ್ಲ, ಬೈ ಚಾನ್ಸ್ ಆದರೂ ಕೂಡ ಕೋಕೋನಟ್ ಆಯಿಲ್ ಹಚ್ಕೊಬೋದು ಅನ್ಕೋತೀನಿ. ಬಟ್ ಆಗದರೆ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ. ಬಿಕಾಸ್ ಇವಾಗ ಈ ಟೈಮಲ್ಲಿ ಮೆಹಂದಿ ಎಲ್ಲ ಹಾಕ್ಕೊಂಡು ಸುಮ್ಮನೆ ಅಲರ್ಜಿ ಆದರೆ ಕಷ್ಟ ಅಲ್ವಾ. ಸೊ ಮೆಹಂದಿ ಕ್ಯಾನ್ಸಲ್ ಮಾಡಿದ್ದೀವಿ. ಆ್ಯಂಡ್ ಬನ್ನಿ ಇವಾಗ ಹೋಗ್ಬಿಟ್ಟು ಸ್ಯಾರಿ ಸೆಲೆಕ್ಟ್ ಮಾಡೋಣ. ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ, ಕೃತಿಕಂಗೆ ಯಾವ ಸ್ಯಾರಿ ಇಷ್ಟ ನೋಡೋಣ. ಜಾನ್ವಿ, ದೀಪಾವಳಿ ಕಂಬ ಇದ್ರಲ್ಲವೇ ಗಾಡ್ರೇಜ್ ಬೀರಲ್ಲಿ, ಆಮೇಲೆ ಒಂದು ಅಚ್ಚೆ ಅಕ್ಕಿ ಟವಲ್ಗೆ ಹಾಕ್ಬಿಡು, ಅಕ್ಷತೆ ಅಕ್ಕಿ ತಲೆ ಮೇಲೆ ಹಾಕೊಂಬಂದು ಅಚ್ಚೆ ಅಕ್ಕಿ ಒಂದು ತಟ್ಟೆಗೆ, ಆಮೇಲೆ ಒಂದು ದೇವ್ರ ದೀಪಕ್ಕೆ ಬತ್ತಿ, ಒಂದು ಕ್ಯಾನ್ಗೆ ಎಣ್ಣೆ, ಗ್ಯಾಪ್ನಾಗ ಮರ್ತ್ಕೊಳ್ತೀವಿ. ಕೃತಿಕಾ ಒಂದು ನಿಮಿಷ ಬವ್ವ ಇಲ್ಲಿ ಕಮ್ಮಿ ಹೇಳ್ತಿರ್ಬೇಕು. ಹಾಂ ಅವ್ರು ಸರಿ ಕೊಟ್ಟಿರ್ತಾರೆ, ಅವ್ರು ಕಾಣೋದಿಲ್ಲ, ಕ್ರಾಪ್ ಮಾಡ್ತೀವಿ, ಕಾಣಿಸ್ತೀವಿ ಬರೀ ನಾವಷ್ಟೇ. ಎಲ್ಲಿಟ್ರಿ ಅದೇ ಬಿಸ್ಬಿಟ್ಟು ಆಗಲ್ಲ, ಬಿಟ್ಟೆ ಬಂದದು ಒತ್ತುದೆ ಬಂದು ಸಿಗಾಕತ್ತದೆ. ಯಾವಾಗ ದಿನಬಂಡಿ ಕ್ಯಾಪ್ ಬರ್ಕೋದು ಕಿಟಕಿ ಅಂತಿಲ್ಲ. ಯಾವ ಸ್ಯಾರಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಕಲರ್, ನನ್ನ 4 ಕಲರು ತುಂಬ ಇಷ್ಟ ಆಯಿತು ಅಷ್ಟು ಸೀರೆಯಲ್ಲಿ. ಅದಕ್ಕೆ 4 ಕಲರು ತಂದೆ. ಯಾವ ಕಲರ್ ಚೆನ್ನಾಗಿದೆ, ಯಾವ ಕಲರ್ ಇಷ್ಟ ಆಯಿತು ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಯಾವ್ದಾಯ್ತು ನಿಂಗೆ? ಯಾವ ಕಲರ್ ಇಷ್ಟ, ನಿಂಗೆ ಯಾವ ಕಲರ್ ಇಲ್ಲ ನಿನ್ನ ಹತ್ರ ಇಲ್ಲದೆ ಇರ್ತಕವ ಸುಮ್ಮನೆ ಇರು ಸೀರೆಗಳನ್ನ ತಗತೀಯ. ಇದೇ ಕಾಂಬಿನೇಷನ್ ಬಂದಿದೆ. ತೆಗ್ದೆ ನೋಡು ಪರವಾಗಿಲ್ಲ. ನೋಡಿ ಯಾವ್ದಾದ್ರು ಮೆರೂನ್ ಇಟ್ಕೊ. ಇವಾಗ ನಿನ್ನ ಹತ್ರ ಮೆರೂನ್ ಇಷ್ಟ ಅಂತೆ. ಜಾಮೂನ್ ಮೆರೂನ್ಗೆ ಗ್ರೀನ್ ಬಾರ್ಡ್ರು, ಗ್ರೀನ್ಗೆ ಪಿಂಕ್ ಬಾರ್ಡ್ರು. ಮೆರೂನ್ ಕಲರ್ ಅವ್ರು ಜಾಮೂನ್ ಪರ್ಪಲ್ ಪರ್ಪಲ್ ಅಲ್ಲ, ಮೆರೂನ್. ಯಾವ್ದಲ್ಲ ಯಾವ್ದು ಚೆನ್ನಾಗಿದೆ? ಬಾರ್ಡ್ರು ನೋಡು. ಬಾರ್ಡ್ ಎಲ್ಲ ಸೇಮೆ, ಎಲ್ಲ ಮೆಟೀರಿಯಲ್ ಎಲ್ಲ ಸೇಮೇನೆ.
ಕಲರ್ ಮಾತ್ರ ಬೇರೆ ಬೇರೆ. ಯಾವ ಕಲರ್ ಯಾವ್ದು ನೋಡಿ ಅವೆರಡರಲ್ಲಿ ಅದನ್ನ ಸೆಲೆಕ್ಷನ್ ಮಾಡ್ಕೊ. ಅವೆರಡರಲ್ಲಿ ಇವ್ರು ರೆಡ್ ಏನು ಮಾಡಕ್ಕೆ ರೆಡ್ಡು ಅವತ್ತು ಕೊಟ್ಟಿದ್ರಲ್ಲ ಇವ್ರು ನಿಮ್ಮ ಅತ್ತೆ ಮಗಳು. ನಾನು ಅದಕ್ಕೆ ಕ್ರೇಪ್ ತರಲಿಲ್ಲ, ಬಿಕಾಸ್ ಕ್ರೇಪ್ ಆಲ್ರೆಡಿ ನಾನು ನೋಡಿದೆ, ಅವತ್ತು ಇನ್ನೊಬ್ರು ಯಾರೋ ಕೊಟ್ಟರು ಅಂತ ಹೇಳಿದ್ರು. ಅದು ಒಬ್ರು ಕೊಟ್ಟಿದ್ದು ಮಾಮೂಲಿ ಕ್ರೇಪ್ ತರಲಿಲ್ಲ. ಏ ಅದು ಮುರಿದೋಗದೆ ಚೇರು. ಅದು ತೋರಿಸಿ ಗ್ರೀನ್ ಕಲರ್, ಅದು ಪಿಂಕ್ ಇದಾ ಕಲರ್ ರೆಡ್ ಟೊಮ್ಯಾಟೊ ರೆಡ್ ಅದೇ ಇದಾ ಟೊಮ್ಯಾಟೊ ರೆಡ್ಡಾ? ಯಾವ ಕಲರ್ ಇಷ್ಟ ನಾನು ಇವೆಲ್ಲ ಅಲ್ಲೇ ಮಾಡ್ಬೇಕು ಸರಿ ಅನ್ಸುತ್ತೆ. ನನಗೂ ಹಂಗೆ ಅನಿಸ್ತೈತಿ. ಏನು ಅಲ್ಲೇನೆ ಹಾಂ ಅಲ್ಲೇ ಪ್ಯಾಕ್ ಮಾಡಿದ್ರೆ ಸರಿ. ಡ್ರೈ ಫ್ರೂಟ್ಸ್ ಅಂತೂ ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ಹೋದ್ರೆ ಅದು ಡ್ರೈ ಫ್ರೂಟ್ಸ್ ಬಿಚ್ಬಿಟ್ಟು ತಟ್ಟೆಗೆ ಹಾಕಿಡೋರಿ ಬಿಡ್ರಿ ಮಿಕ್ಕದ್ ಮಡಿಕಳಿ. ನೋಡೋಣ ಇವಾಗ ಯಾವ್ದು ಇರ್ಬೋದು ಅದನ್ನ. ಯಾವುದಿಲ್ಲವ ಯಾವ್ದಾದ್ರು ನಿಂಗೆ ಯಾವ ಕಲರ್ ನಂಗೆ ತುಂಬ ಕನ್ಫ್ಯೂಸ್ ಆಯಿತು 4 ಕಲರಲ್ಲಿ. ಅದಕ್ಕೆ ಹೇಳಮ್ಮ ನಿನ್ ಚಾನ್ಸ್. ನಿನ್ ಇಲ್ದೇ ಇರೋ ಕಲರ್ ತಗೋ. ಇರುವೆ ಯಾಕೆ ಇಟ್ಕೋತೀಯ? ಅವಾಗ ಇರೋದು ಇಲ್ದಲ್ಲ ನನಗೆ ಗೊತ್ತಿಲ್ಲ ಯಾವ ಕಲರ್ ಐತೆ ಅಂತ. ಯಾಕಂದ್ರೆ ಇವಾಗ ಯಾರು ಬಳಸಲಿಲ್ಲ, ಎಲ್ಲ ಕನ್ಫ್ಯೂಸ್ ಆಗೋಗುತ್ತೆ. ತುಂಬಿಟ್ಟಿದ್ದೀನಿ ಕಲರ್. ಅಯ್ಯೋ ಸುಮ್ಮತ್ತಂತು. ನಿಮ್ಗೇನಿಲ್ಲ ಈ ಕಲರು ಇಷ್ಟ ಇದು ಇದು ಚೆನ್ನಾಗಿದೆ. ಗ್ರೀನ್ ಬಾರ್ಡ್ರು, ಅದು ಗ್ರೀನ್ ಸೀರೆ, ಅದು ಎಲ್ಲ ಕಲರ್ ಚೆನ್ನಾಗಿ ಹಾಕೋರಿ. ಇಲ್ದಾರ ಅದಿಂದೆ ನೋಡ ಗ್ರೀನ್ ಕಲರ್ ಯಾವುದು ಅಂಡ್ಲದು. ಈಗ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಹಾಕೋಣ. ಕಜಾಯ ಬಂದಿದ್ರಲ್ಲ ಇದು ಕಾಂಬಿನೇಷನ್ ಕರೆಕ್ಟ್ ಬುಟ್ಟ ಊಟ ಇಲ್ಲ. ಹೌದು, ಕಜಾಯ ಬತ್ತಿ ಇದೆ ಕಾಂಬಿನೇಷನ್. ಬೇಡ ಬೇಡ ಮತ್ತೆ ಕಾಣಿಸ್ತು. ನಾನು ಹೇಳ್ತಿದ್ದಲ್ಲ ಈ ಥರ ಹುಡುಕ್ದೆ ಕಲರು, ಬಟ್ ನನಗೆ ಈ ಕಲರ್ ಬಾಡಿ ಸಿಕ್ತು. ಅದಕ್ಕೆ ನೀನು ಅವಾಗ ಹೇಳಿದ್ದೆಲ್ಲ ಅದೊಂದು ನೆನಪಿತ್ತು ನನಗೆ. ಅದಕ್ಕೆ ನಾನು ಇದನ್ನ ಎತ್ಕೊಂಡ್ ಬಂದಿದ್ದು, ಈ ಬಾಡಿ ಈ ಕಲರ್ ಇದೆಯಲ್ಲ ಅಂತ. ಆಮೇಲೆ ಒಂದ್ಸತಿ ಅದೇ ಇದು ಶಾಸ್ತ್ರಕ್ಕೆ ಸೀರೆ ಕೊಡ್ಬೇಕಿದ್ದಾಗ್ಲೂ ಹೇಳಿದಲ್ಲ, ಈ ಪರ್ಪಲ್ ಕಲರಲ್ಲಿ ಬೇಕಿತ್ತು ಸೀರೆ ಅಂತ. ಚೆನ್ನಾಯ್ತಾ? ಅದೇ ಇಲ್ಲ ನನಗೂ ಅಂಥದ್ದೇ ಕೊಟ್ಟಿರೋದು. ಇದೇ ಕಲರ? ನಾನು ನಿಮ್ಗೂ 4 ತಂದು ಕೊಟ್ಟಿದ್ದೆ, ನೀವು ಯಾವ್ದು ಬೇಕು ಅಂತ ಕೊಟ್ಟಿದ್ದೆ. ಮೆರೂನ್ ಅದು ಹಾಕಿದ್ರೆ ವೈಟ್ ಇರುತ್ತೆ. ಬಾ ಮಲ್ಕೋದಾಯ್ತು ಬೆಳಿಗ್ಗೆ ನೋಡು. ಪ್ಯಾಕಿಂಗ್ ಬೆಳಗ್ಗೆ ಅಲ್ಲೇ ಮಾಡ್ಕೋದಪ್ಪ ಬೇಗ ಹೋಗಿ. ಅಲ್ಲಿ ಮಾಡೋಕ್ಕಾಗಲ್ಲ, ಆಗೋದಿಲ್ಲ ಅಲ್ಲೆಲ್ಲ. ಈಗೇನು ಪ್ಯಾಕಿಂಗ್ ಏನು ಮಾಡೋಕ್ಕಾಗಲ್ಲ ಅದು. ಅಲ್ಲ ಒಂದೆರಡು ಟ್ರೈ ಮಾಡೋಣ, ಹೇಳಿ ಯಾವ್ದು ಮಾಡೋಕ್ಕಾಗುತ್ತೆ ಅದನ್ನಾದ್ರೂ ಮಾಡೋಣ. ಹಣ್ಣುಗಳು ಪುರಿ ಹಣ್ಣುಗಳು ಒಂದೇ ಮಾಡೋಕ್ಕಾಗೋದು, ಹಣ್ಣು ಪುರಿ ಉಂಡೆ. ಪುರಿ ಉಂಡೆನ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು. ಕೋನ್ ಅದು ಒಂದು ಫೋನ್ ಬೇಡ ಮಾಡ್ಕೊಡ್ತೀನಿ. ಇದು ಕೋನ್ ಬೇಡ ಅಂದರೆ ಪಕ್ಕದಲ್ಲಿ ಸೈಡಲ್ಲಿ ಹೆಂಗ್ ಹಂಗೆ ಮಾಡೋಕ್ಕಾಗಲ್ಲ. ಮಾತಾಡಿ ಜಾಸ್ತಿ ನೀನೇ ತಲುಪಿಸ್ಕೊಂಡು ಮರಿಕೋಗಿ ನೋಡಿ. ಇಲ್ಲಿಂದ ಹೋಗಿ ಅಲ್ಲಿ ಮಾಡೋದು ಅವೆಲ್ಲ ಇಲ್ಲಿ ಹೋಗೋದಕ್ಕೆ ನಮ್ಗೆ ಟೈಮ್ ಆಗಿರ್ತದೆ. ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಈ ವೈಕ್ಳು ತಿನ್ಸಿ ಉಣಿಸಿ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿ ಹೋಗೋದಕ್ಕೆ ಸಾಕಾಗಿರ್ತದೆ. ತಟ್ಟೆ ಬೇರೆ ಮಾಡ್ಕೊ ಕೂತ್ಕೊತಾನಲ್ಲಿ. ನೆನ್ಪಿಟ್ಕೊಂಡು ತಗೋಬೇಕಿಲ್ಲ. ಅದೇ ಮಡ್ಬಿಡೋ ಅಲ್ಲಿಗೆ ತಟ್ಟೆಗಳು ಡೈನಿಂಗ್ ಟೇಬಲ್ ಮೇಲೆ ಜಾನ್ವಿ ಈ ತಟ್ಟೆಗಳು ತಗೋ. ಹಣ್ಣುಗಳು ಪುರಿ ಉಂಡೆ ಆಮೇಲೆ ರವೆ ಉಂಡೆ ಅವೆಲ್ಲ ಯಾವ ಹೆಂಗಾಯ್ತವೆ ಅದೇನು ಕವರ್ ತಂದಿವಿ ಅಂದ್ರೆ ಮಾಡಿ ಮಡಿಕೊ ಡೈನಿಂಗ್ ಟೇಬಲ್ ಮೇಲೆ ಕಾರ್ ಹಿಂದಕ್ಕೆ ಇದ್ರ ಮೇಲೆ ಮಡ್ಬಿಡೋರಂತೆ. ಹೆಂಗಿದ್ರು ಒಂದೊಂದು ಏನು ಒಂದೇ ಸಲ ಅಂತೂ ಎಲ್ಲರೂ ಹೋಗಲ್ಲ.
ಏನು ಎಲ್ಲ ಅಲ್ಲಿರೋದು ಏನು ಬಾಳೆಹಣ್ಣು ತರ್ತೀರಿ ಅಂತ. ನಾನು ಯಾವಾಗಲೇ ಹೇಳಿದೆ. ಫೈನಲಿ ನಮ್ಮ ಪ್ಲೇಟ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ಲೇಟ್ ಡೆಕೋರೇಷನ್ಗೆ ಅಂತ ಒಂದಷ್ಟು ಪ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ, ಒಂದು 1 kg ಇಡಿಸುವಂಥ ಪ್ಲೇಟ್ಸ್, ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಪ್ಲೇಟ್ನ ತೊಗೊಂಬಂದಿದ್ದೆ. ಎಲ್ಲ ಸೇರಿ ಒಂದು 15 ಪ್ಲೇಟ್ಸ್ ಇಡೋಣ ಅಂತ ಅಂದ್ಕೊಂಡಿದ್ವಿ. ಸೊ 15 ಪ್ಲೇಟ್ಸ್ಗೆ ಅಂತ ಹೇಳ್ಬಿಟ್ಟು ಅದರದ್ದೇ ಆದಂಥ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕಿತ್ತಲ್ಲ, ಸೊ ಎಲ್ಲನೂ ಕೂಡ ತೊಗೊಂಬಂದಿದ್ವಿ. ಬಾಳೆಹಣ್ಣು ಇದಕ್ಕೇನು ಕಟ್ಟೆ ಅದನ್ನ ಪ್ಯಾಕ್ ಮಾಡಲ್ಲ. ಅದು ಬೇಡ, ಬರೀ ಚಿಕ್ಕ ಮಾತ್ರ ಇದನ್ನ ಪ್ಯಾಕ್ ಮಾಡೋಣ. ಕೊಬ್ಬರಿ ಕೊಡಿ. ಈ ಕೊಬ್ಬರಿ ತೊಗೋಬೇಕಾದ್ರೆ ಮಾತ್ರ ಮೋಸ ಹೋಗ್ಬಿಟ್ವಿ ನಾವು. ಕೊಬ್ಬರಿ ತೊಗೊಳಕ್ಕೆ ಹೋದಾಗ ಅಲ್ಲಿ ಅವರು 600 ರೂಪಾಯಿ kg ಹೇಳಿದ್ರು. ಬಟ್ ನನಗೆಲ್ಲೋ ಡೌಟ್ ಹೊಡಿತಿತ್ತು 600 ರೂಪಾಯಿ kg ಇದೆಯಾ ಅಂತ. ಬಟ್ ಇನ್ನೂ ನನಗೆ ಕ್ಲಿಯರ್ ಇಲ್ಲ. ಆದರೆ ಹೊರಗಡೆ ಇನ್ನೊಂದು ಕಡೆ ಸುಮಂತ್ ಕೇಳಿದಾಗ ಅಲ್ಲಿ ಒಂದು ಕಡೆ 300 ರುಪೀಸ್ ಏನೋ kg ಹೇಳಿದ್ರಂತೆ. ಬಟ್ ಇವ್ರು ನಮಗೆ 600 ರೂಪಾಯಿ kg ಹೇಳಿ ಕೊಬ್ಬರಿನ ಕೊಟ್ಟಿದ್ದು. ಒಂಥರ ಲೂಸ್ ಅನ್ಸುತ್ತೆ, ಹಿಂಗಿದ್ರೆ ಟೈಟ್ ಇರುತ್ತೆ. ಕಟ್ಟೋದು ಸರಿ ಬರ್ತದೆ. ಸರಿ ಹೋಗಿತ್ತಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಕೊಬ್ಬರಿ ಎಷ್ಟು kg ಅಂತ. ನಿಜವಾಗ್ಲೂ ನನಗಂತೂ ಸಖತ್ ಮೋಸ ಮಾಡಿಬಿಟ್ಟು, ಈ ಥರನೂ ಮೋಸ ಮಾಡಬಾರ್ದು. ಎಷ್ಟಿದೆಯೋ ಕರೆಕ್ಟಾಗಿ ಪ್ರೈಸ್ ಅಷ್ಟು ಇಸ್ಕೋಬೇಕಲ್ವಾ. 600 ರೂಪಾಯಿ ಇಸ್ಕೊಂಡ್ರು, 5 ಕೊಬ್ಬರಿಗೆ 600 ರೂಪಾಯಿ ಇಸ್ಕೊಂಡ್ರು. ಆ್ಯಕ್ಚುಲಿ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಏನಾದರೂ ಇದ್ದರೆ ಹೇಳಿ ಅಕ್ಕ ಅಂತ ಹೇಳ್ತಾ ಇರ್ತೀರಾ. ನನಗಂತೂ ನಿಜವಾಗ್ಲೂ ಇದು ಪ್ಯಾಕ್ ಮಾಡಬೇಕಾದ್ರೆ ಇನ್ಫ್ಯಾಕ್ಟ್ ಸುಮಂತ್ ಕೂಡ ಹೇಳ್ತಾಯಿದ್ರು, ಒಂದು ಒಳ್ಳೆ ಬಿಸ್ನೆಸ್ ಅಂತ ಅನ್ನಿಸ್ತು. ಏಕೆಂದರೆ ಈ ಡೆಕೋರೇಷನ್ ಇದೆಲ್ಲ ಇವಾಗ ತುಂಬಾ ಜಾಸ್ತಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಆಯಿತಾ. ನಿಮ್ಮಲ್ಲಿ ಆ ಸ್ಕಿಲ್ಸ್ ಇದೆ, ನಿಮಗೆ ಅಷ್ಟು ಅಂದರೆ ಇದು ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಚಿಕ್ಕ ಪುಟ್ಟ ಡೆಕೋರೇಷನ್ಸ್ ಆಗಲಿ, ತಟ್ಟೆ ಡೆಕೋರೇಷನ್ಸ್ ಮಾಡೋದಕ್ಕಾಗಲಿ, ಅದೆಲ್ಲ ನಾವು ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಹೊರಗಡೆ. ಸೊ ನೀವು ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಆ ಥರ ಮಾಡಿ ಒಂದು ಬಿಸ್ನೆಸ್ನ ಸೆಟಪ್ ಮಾಡ್ಕೋಬೋದು ಅಂತಲೇ ಅನಿಸುತ್ತೆ. ಸೊ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಬಿಕಾಸ್ ನನಗೆ ಏನಾದರೂ ಆ ಥರ ಒಂದು ಸ್ವಲ್ಪ ಫ್ರೀ ಆಗಿದ್ದು ನನಗೆ ಆ ಥರ ಆಪ್ಷನ್ ಇದ್ದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ನನಗೆ ಈ ಡೆಕೋರೇಷನ್ ಮಾಡೋದೆಲ್ಲ ತುಂಬ ಜಾಸ್ತಿ ಇಷ್ಟ. ಪರ್ಸ್ನಲಿ ನಂಗೆ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ಅದನ್ನೇ ಒಂದು ಜಾಬ್ ಥರ ಮಾಡಿದ್ರೇನು ಕೂಡ, ಅಂದರೆ ಅದರಿಂದ ಡೆಫಿನೆಟ್ಲಿ ನಮಗೆ ಸಂಪಾದನೆ ಆಗ್ತಿದೆ ಅಂದರೆ ಏನಕ್ಕೆ ಮಾಡಬಾರ್ದು ಅಲ್ವಾ. ಆಫ್ಟರ್ ಆಲ್ ಮನಿ ಮ್ಯಾಟರ್ಸ್ ಅ ಲಾಟ್. ಸೊ ನಮ್ಮ ಏನಂತಾರೆ, ನಮ್ಮ ಇಂಟ್ರೆಸ್ಟ್ ಕೂಡ ಕೊಟ್ಟ ಹಾಗಾಗುತ್ತೆ ಆ್ಯಂಡ್ ನಾವು ಅದರಿಂದ ಒಂದು ಸಂಪಾದನೆ ಕೂಡ ಮಾಡಿದಾಗುತ್ತೆ. ನಾನು ಯೂಟ್ಯೂಬ್ನ ನಿಜ ಹೇಳ್ತೀನಿ ಅದೇ ರೀತಿಯಾಗೇ ಮಾಡ್ತಾ ಇರೋದು. ಬಿಕಾಸ್ ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ತುಂಬ ಜಾಸ್ತಿ ಇಷ್ಟ. ಯೂಟ್ಯೂಬ್ ವೀಡಿಯೋಸ್ ನಾನೊಂದು ಇಷ್ಟದಿಂದನೇ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅದೇ ಇಷ್ಟ ಹೋಗ್ಬಿಟ್ಟು ನನಗೆ ಅದೊಂದು ಅರ್ನಿಂಗ್ಸ್ ಥರ ಕೂಡ ಆಯಿತು. ಅಂದರೆ ನಾನೊಂದು ಅದರಿಂದ ಒಂದಷ್ಟು ಅಮೌಂಟ್ನ ಅರ್ನ್ ಮಾಡ್ತಾಯಿದ್ದೀನಿ ಇವಾಗ ಅನ್ನೋ ಥರ ಆಯಿತು. ಆ್ಯಂಡ್ ಅದು ಅಲ್ಲದಂತೆ ನನಗೆ ತುಂಬ ಒಳ್ಳೊಳ್ಳೆ ಮೆಮರೀಸ್ ಸೇವ್ ಆಗ್ತಾಯಿದೆ. ಸೊ ನೋಡಿ, ಬೈ ಚಾನ್ಸ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂಚೂರು ಕಷ್ಟಪಟ್ಟರೆ ಒಂದು ಬಿಸ್ನೆಸ್ ಈ ಥರ ಸೆಟಪ್ ಮಾಡ್ಕೋಬೋದು ನೀವು ಕೂಡ. ಇದೆಲ್ಲ ಒಳಗಡೆ ಕಾರ್ ಇಟ್ಟಾದ್ಮೇಲೆ ಕಾರ್ ತಗೊಂಡೋಗಿ ಆ ಕಡೆ ಕೇಳಿ ಆಮೇಲೆ ಇಲ್ಲಿಂದ ಅಲ್ಲಿಗೆ ಎತ್ಕೋಂಗ ಆಗ್ಬಿಟ್ಟದು. ಅವರು ಈಗ ಇದಿಟ್ಟು ಸ್ಟೇಜ್ ಹಾಕ್ತಾರಲ್ಲ ಅಂದ್ಬಿಟ್ಟು ಎತ್ತು ಕಾರ್ ತಗೋಗಿ ಹಾಕ್ಬಿಟ್ಟು ಕಾರ್ ಒಳಗೆ ಇಟ್ಬಿಟ್ಟು ಆಮೇಲೆ ಕಾರ್ ತಗೊಂಡು ಹಾಗಾದರೆ ಬೇಗ ಎದ್ದೇಳಬೇಕಾಗುತ್ತೆ. ಅವ್ರು ಎಷ್ಟು ಗಂಟೆಗೆ ಆಗ್ತಾರೆ ಅಂತ ಬೇಗ ಆಗ್ತಾರೆ. ಆ ಸ್ಟೇಜ್ ಎಲ್ಲ ಆದ್ಮೇಲೆ ಎತ್ಕೊಂಡು ತಟ್ಟೆ ಕೂಡ ಕಾರಲ್ಲಿ ಇಟ್ಬಿಡು, ಹಿಂದ್ಗಡೆ ಡಿಕ್ಕಿಲಿ ಆಗ್ಲೂ ಕಟ್ಬಿಟ್ಟು ಎದ್ನೆ ಎಲ್ಲ ಬ್ಲೂನೇ ಬಂದಿದೆ. ಹಿಂಗಿಲ್ಲ ಅಲ್ಲ, ಅದು ಕಾಲ್ ಮಾಡೋದ ಆಮೇಲೆ ಮಾಡೋದು ಬೇಯಲ್ಲಿ ನೋಡ್ಕೊಂಡು ಆಯ್ತು ಅಂತ ಬೆಲ್ಲ ಕೊಡಿ. ಬೆಲ್ಲಕ್ಕೆ ಅಕ್ಕಿ ತರುವ ಹಾಕ್ಬೇಕಲ್ಲ. ಬೆಲ್ಲಕ್ಕೆ ಅಕ್ಕಿ ಹಾಕ್ತೀರಾ? ಬರೀ ಬೆಲ್ಲ ಇಡ್ತಾರ ಕಡಲೆ ಮತ್ತೆ ತಂದಿಲ್ವಲ್ಲ. ನಿಮ್ಮ ಕಡೆ ಇಡೋದಂತೆ.
ನಿಮ್ಮ ಕಡೆ ಏನು ಇಡ್ತೀರಾ ಅಂದರೆ ನಮ್ಮ ಕಡೆ ಬಂದುಬಿಟ್ಟು ಅಕ್ಕಿ ಹಾಕಲ್ಲ ಅಕ್ಷತೆಗೆ. ಅಂದರೆ ನಮ್ಮ ಕಡೆ ಕಡಲೆನ ಹಾಕ್ತಾರೆ, ಅಂದರೆ ತಲೆ ಮೇಲೆ ಕಡಲೆ ಹಾಕ್ಬಿಟ್ಟು ಆಶೀರ್ವಾದ ಮಾಡೋದು. ಬಟ್ ಇಲ್ಲಿ ಮಂಡ್ಯ ಕಡೆ ನಮ್ಮಮ್ಮ ಅಂದರೆ ಅಮ್ಮ ನಮ್ಮ ಅತ್ತೆ ಹೇಳ್ತಾಯಿದ್ರು, ಅಲ್ಲಿ ನಮ್ಮ ಕಡೆ ಕಡಲೆ ಇಡಲ್ಲ, ಅಕ್ಕಿನೇ ಅಕ್ಷತೆಗೆ ಇಡೋದು ಅಂತ ಅಂದರು. ಸರಿ, ಇವಾಗ ಕಡಲೆನ ಬೆಲ್ಲದ ಅಡಿನಲ್ಲಿ ಅಂದರೆ ಬೆಲ್ಲ ಮತ್ತು ಕಡಲೆ ಈ ಥರ ಇಟ್ಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೀವಿ ಇವಾಗ. ಬಟ್ ನಿಮ್ಮ ಕಡೆ ಏನು ಹಾಕ್ತೀರಾ ತಲೆ ಮೇಲೆ ಆಶೀರ್ವಾದ ಮಾಡಬೇಕಾದ್ರೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ಅದನ್ನ ಹಾಕ್ಬಿಡಿ. ಕಾಯಿಲ್ಲ, ಅದು ಬೇರೆ ಕಡಲೆ ಬೀಜ ನೀನು ಒಂದು ತಟ್ಟೆಗೆ ಇಡ್ಬಾ ಫ್ರೂಟ್ಸು. ಅವ್ರಿಗೆ ಅನಿಸ್ಬೇಕಲ್ಲ, ನಾವು ಹೇಳಕ್ಕಾಗಲ್ಲ. ನಾವು ಯಾವಾಗಿದ್ರೆ ಇವಾಗೇನಿಲ್ಲ, ನನ್ನ ಮದುವೆ ಟೈಮಲ್ಲಿ ಚೆನ್ನಾಗಿದೆ ಅಷ್ಟೇ. ಫ್ರೂಟ್ಸ್ ಆದ್ರೂ ಹಾಕು. ಇದು ಫುಡ್ ಜಾಸ್ತಿ ಹಿಡಿತದೆ, ದೊಡ್ಡ ತಟ್ಟೆಗೆ ಹಚ್ಬೇಕಲ್ಲ. ಪೈನಾಪಲ್ ಏನು ಪ್ಯಾಕ್ ಮಾಡಲ್ಲ, ಫ್ರೂಟ್ಸ್ ಪ್ಯಾಕ್ ಮಾಡೋ. ಚೆನ್ನಾಗಿ ಕಾಣ್ತಿತ್ತಲ್ಲ ಬ್ಲೂ ಕಲರ್. ಅದನ್ನೇ ಅವ್ರು ಹೇಳ್ತಾ ಇರೋದು, ಎಲ್ಲ ಬ್ಲೂ ಬ್ಲೂ ಆಯಿತು ಅಂತ. ಎಲ್ಲ ಏನು ಬ್ಲೂ ಆಯಿತು? ಬ್ಲೂ ಅಂದರೆ ಇವಾಗ ಯೂಶಲಿ ಬ್ಲೂ ಮತ್ತು ಪಿಂಕ್ ಇಟ್ಕೊಂತಾರಲ್ಲ, ಬ್ಲೂ ಅಂದರೆ ಬಾಯ್, ಪಿಂಕ್ ಅಂದರೆ ಗರ್ಲ್. ನಿಮ್ಮ ಫೋಟೋ ಶೂಟಲ್ಲೂ ಬ್ಲೂ ಕಲರೇ ಹಾಕೊಂಡಿರೋದು. ಅದು ನೋಡಿದ್ದು ಇದೇ ಕಲರ್ ಎದ್ದು ಕಾಣ್ತದೆ. ಅದು ಬೇರೆ ನೀವು ಇದು ನೋಡ್ಕೊ ಹೋಗಿದ್ನಲ್ಲ ಸಿಲ್ವರ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದ್ರೆ ಕೊಡಿ ಸೀಸನ್ ಒಂಚೂರು ಶೇಪ್ ಮಾಡೋಣ. ಅದು ನೀಟಾಗಿ ಒಂದು ಕಡೆ ಇಟ್ಕೊಂಡು ಮಾಡಬೇಕು, ಹಂಗೆ ಫುಲ್ ಒಂದು ಹಿಂಗೆ ಇಟ್ಕೊಬಿಡಿ. ನಾನೆಲ್ಲ ನೀನು ಪ್ಯಾಕ್ ಮಾಡ್ತಾ, ಅದಕ್ಕೆ ಕಾಯ್ಕೊಂಡು ಕೂತಿದ್ದೆ ನಂತರ ನೀನು ಚೆನ್ನಾಗಿ ಇದು ಚಿಕ್ಕದವ್ರು. ಅದು ಇನ್ನೊಂದು ಚೇರ್ ಹೇಳಿಬಿಡುತ್ತೆ. ಅಲ್ವಕ್ಕ, ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ, ಅವರು ರೆಡಿ ಮಾಡ್ಕೊಂಡು ನೀನು ಇಲ್ಲಿ ಕಳಿಸ್ತಾರೆ, ನಾನು ಅಲ್ಲಿ ಕಳಿಸ್ತೀನಿ. ಸರಿನಾ? ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟ ಮಾಡೋಕ್ಕಾಗಲ್ಲ. ಚಕ್ಲಿ ರವೆ ಉಂಡೆ ಮಾಡ್ಬೋದು, ತಗೋರಿ ಚಕ್ಲಿನ. ಎಲ್ಲಾನು ಅದು ಹುಷಾರಾಗಿ ತಗೋಬೇಕು, ಹೊಡೆದೈತೇವೆ ಅಂತ. ತಗೊಂಡೋಗ್ಬೇಕಾದ್ರೆ ಹುಷಾರಾಗಿ ತಗೊಂಡೋಗ್ಬೇಕು ತಾನೆ. ಇವಾಗ ಪ್ಯಾಕ್ ಮಾಡಲಿಲ್ಲ ಅಂದ್ರೂ ಏನು ಗೊತ್ತಾ, ಇವಾಗ ಕಾರಲ್ಲಿ ಡಿಕ್ಕಿಗೆ ಹಾಕೊಂಡು ಒಂದು ಪ್ಲೇಟ್ ಪಕ್ಕ ಒಂದು ಪ್ಲೇಟ್ ತಾನೇ ಇಟ್ಕೊಂಡು ಹೋಗೋದು. ಈಗೇನು ಕೊಡಿ ನೋಡೋದು ತಟ್ಟೆ ಪ್ಯಾಕ್ ಆಗುತ್ತಾ ಹಣ್ಣುಗಳು? ಹಣ್ಣಕ್ಕೆ ಹಾಕಿ ಇಲ್ಲಾಂದ್ರೆ ಸುಮ್ಮನೆ 2 ತಟ್ಟೆ ಮಾಡೋಣ ಬಿಡಿ. ಹಣ್ಣೆ ಮಿಕ್ಸ್ ಫ್ರೂಟ್ ಅಲ್ಲೇ 2 ತಟ್ಟೆ ಮಾಡೋಣ. ಜಾಸ್ತಿ ಆಗಲ್ಲ ಪ್ಲೇಟ್ಸ್? ಪರವಾಗಿಲ್ಲ, ಏನಾಗಲ್ಲ, ನಡೆಯುತ್ತೆ. 15 ಪ್ಲೇಟ್ಸ್ ಅಲ್ಲ, ಇವಾಗ 15ಗೆ 12, 14 ಆ ಥರ ಅದಂತ. ಆ ಥರ ಆದರೆ ನಾನೊಂದು ಸಿಗುತ್ತೆ, ಅದೊಂದು ಪ್ಲೇಟ್ ಇಡ್ತೀವಿ. ಆಗುತ್ತೆ, ಇವನಿನ ಅಷ್ಟೇ ಟೆನ್ಷನ್. ಫ್ರೂಟ್ ಜಾಸ್ತಿ ಅದಕ್ಕೆ. ಫ್ರೂಟ್ಸ್ 2 ತಟ್ಟೆ, ಇದು ಉದ್ದ ಉದ್ದ ಇರೋ ತರಬೇಕು ತಾನೇ. ಇದೇ ಚೆನ್ನಾಗಿದ್ದಾವು ಎರಡು ನೋಡಿದ್ರು, ಹಿಂಗೆ ಉದ್ದುದು ಗಿಡಕ್ಕೆ ತಂದ್ರಲ್ಲ, ಅದಕ್ಕೆ ಹತ್ತಾಗ ಒಂದೇ ಐಟಮ್ ಆಗ್ಲಿ ಅಷ್ಟೆ. ಇಲ್ಲ ದಾಳಿಂಬೆ ಇದು ಕಿತ್ಲೆಣ್ಣೆ ಮೇಕ್ ಮಾಡ್ಕೊಳ್ಳಿ, 2 ಎತ್ಬಿಡಿ, ಕಿತ್ಲೆನ ಮೇಲೆ ಕೊಡ್ರಿ.
ಸೊ ಈ ರೀತಿಯಾಗಿ ಎಲ್ಲ ಹಣ್ಣುಗಳು ಮತ್ತು ಪ್ರತಿಯೊಂದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡ್ವಿ. ಆ್ಯಂಡ್ ನಿಮಗೆ ಹೇಗೆ ಕಾಣಿಸ್ತದೆ ಅಂದರೆ ಡೆಕೋರೇಷನ್ ಹೇಗೆ ಕಾಣಿಸ್ತದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಡೆಕೋರೇಷನ್ ಅಂದರೆ ತುಂಬ ಹೆವಿ ಡೆಕೋರೇಷನ್ ಅಲ್ಲ, ಅಲ್ಲಿ ನಾಳೆ ತಟ್ಟೆ ಜೋಡಿಸ್ಬೇಕಾದ್ರೆ ಡೆಕೋರೇಷನ್ ಮಾಡೋದು ಬೇರೆ. ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಮನೇಲೇ ನೋಡಿ ಸುಮ್ಮನೆ ನಾರ್ಮಲ್ ಒಂದು ತಟ್ಟೆ ಒಳಗೆ ಇಟ್ಬಿಟ್ಟು ಇಡೋದಕ್ಕಿಂತ ಈ ರೀತಿಯಾಗಿ ಒಂಥರ ನೆಟ್ ಬಟ್ಟೆ ತೊಗೊಂಡು ಬೋ ಎಲ್ಲ ತೊಗೊಂಡು ಅದನ್ನ ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸೋ ಥರ ಮಾಡ್ಬೋದು. ಹಾಗೂ ನಾವು ಹೊರಗಡೆ ಏನಾದರೂ ಈ ಥರ ಪ್ಲೇಟ್ ಡೆಕೋರೇಷನ್ ಕೊಡ್ತೀವಿ ಅಂದರೆ ಡೆಫಿನೆಟ್ಲಿ ಜಾಸ್ತಿ ಆಗುತ್ತಲ್ವ. ಸೊ ಅದಕ್ಕಿಂತ ನಾವೇ ಮಾಡ್ಕೋಬೋದಲ್ವ, ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾವೇ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಂಡ್ವಿ. ಏನಪ್ಪ ಅಂದರೆ ಮುಂಚೆನೇ ಒಂದು ಲಿಸ್ಟ್ ಮಾಡಿಕೊಂಡು ಏನೆಲ್ಲ ಬೇಕಾಗುತ್ತೆ ಅಂದರೆ ಇದು ಬರೀ ನಾವು ಸೀಮಂತ ಫಂಕ್ಷನ್ ಅಂತಲೇ ಹೇಳ್ತಿಲ್ಲ. ಬೈ ಚಾನ್ಸ್ ನೋಡಿ ಎಂಗೇಜ್ಮೆಂಟ್ ಆಗಲಿ ಅಥವಾ ಈ ಥರ ಮೆಚ್ಯೂರ್ಡ್ ಆದಾಗ ಆವಾಗ ಫಂಕ್ಷನ್ ಮಾಡ್ತಾರೆ, ಎಂಗೇಜ್ಮೆಂಟ್ ಫಂಕ್ಷನ್ ಮಾಡ್ತಾರೆ, ಹೂ ಮುಡಿಸೋ ಶಾಸ್ತ್ರ. ಸೊ ಇದಕ್ಕೆ ಈ ಥರ ಫಂಕ್ಷನ್ಸ್ ಇದಕ್ಕೆಲ್ಲನೂ ತಟ್ಟೆ ಡೆಕೋರೇಷನ್ ಅಂತ ಮಾಡ್ತಾರಲ್ಲ. ಸೊ ನಾವು ಮನೇಲೇ ಆರಾಮಾಗಿ ಬೇರೆಯವ್ರಿಗೆ ಒಂದು 10, 12, 15,000 ಆ ಥರ ಕೊಡೋದಕ್ಕಿಂತ ಮನೇಲೇ ನಾವು ಮಾಡಿಕೊಂಡ್ರೆ ಒಂದು 3-4 ಸಾವಿರದೊಳಗಡೆ ನಿಮ್ದೆಲ್ಲನೂ ಮುಗ್ದೋಗ್ಬಿಡುತ್ತೆ. ಸೊ ನನಗೆ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಬೇರೆ ಥರ ಇರ್ಬೇಕಾ? ನಾನು ಹೇಳಿದ್ದು ಅದೇನೋ ಒಂಥರ ಕಾಣ್ತದೆ, ಹೇಳೋಕಾಯ್ತಲ್ಲ ಈ ಟೈಮಲ್ಲಿ. ಹೇಳೋಕಾಯ್ತಲ್ಲ, ಸುಮ್ಮನಿದ್ದೀನಿ. ಅದು ಚಿಕ್ಕ ತಟ್ಟೆ ಬೇರೆ ಥರ ಅರೇಂಜ್ ಮಾಡಕ್ಕೆ ನೋಡಿ. ಅದು ಚಿಕ್ಕ ತಟ್ಟೆಲಿ ಚಕ್ಲಿ ದೊಡ್ಡದಾಯ್ತು, ರವೆ ಇಲ್ಲ ಅಂದ್ರೆ ಅಕ್ಕ ರವೆ ಉಂಡೆ ಜೊತೆ ಇಲ್ಲಾಂದ್ರೆ ಏನಾದ್ರೂ ಬೇರೆ ಒಂದು ಹಾಕ್ಬಿಟ್ಟು ಇಡ್ಬೋದು. ಬಟ್ ಏನ್ ಹಾಕೋದು? ಏನಿಲ್ಲ, ಮಧ್ಯ ಫಸ್ಟ್ ರವೆ ಉಂಡೆನೆ ಜೋಡಿಸ್ಬಿಡಿ. ಅದು ಚಿಕ್ಕ ಪ್ಲೇಟಲ್ಲಿ ಜೋಡಿಸಿದ್ರಲ್ಲ ರೌಂಡ್, ಆಮೇಲೆ ಸುತ್ತ ಚಕ್ಲಿ. ಅಲ್ಲ, ದೊಡ್ಡ ತಟ್ಟೆಗೆ ಹಾಕ್ಬೇಕು ನೀವು, ಚಿಕ್ಕ ತಟ್ಟೆಲಿ ಆಗಲ್ಲ. ದೊಡ್ಡ ತಟ್ಟೆ ಒಂಥರ ಅದೇ, ಚಿಕ್ಕ ತಟ್ಟೆಲಿ ಆಗಲ್ಲ. ಇಲ್ಲಿ ಹೊರಗಡೆ ಬಂದ್ರೆ ಕಟ್ಟಕ್ಕಾಗಲ್ಲ. ಹಿಂಗೆ ಹೇಳಿದ್ದು ನಾಳೆ ಕಟ್ಟಕ್ಕೆ ತುಳಸಿ ಅದು ಚಕ್ಲಿ ಮುರಿದೋದ್ರೆ ಅದೇ ಹುಷಾರಾಗಿ ಕಟ್ಬಿಟ್ಟು ಇರ್ಬೇಕು ಅಂತ ಹೇಳಿ ಕಟ್ಟಿದ್ರೆ ಮತ್ತೆ ಅದು ಹೆಂಗೆ ಹುಷಾರಾಗಿ ಕಟ್ತೀರಿ ನೋಡಿ. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಫಸ್ಟು ಇಲ್ಲೆಲ್ಲ ಮಾಡಬೇಕು. ಅದನ್ನು ಇಟ್ಬಿಡಿ ಈ ರವೆ ಅದೊಂದು ಮುರಿದೋಗಿರೋದು ಇತ್ತು, ಸುಮ್ಮನೆ ಇರುದಂತೆ ಅದನ್ನು ತಿನ್ಕೊಂಡು ಹೇಗೋ ಮ್ಯಾನೇಜ್ ಆಗಿರೋದು ಅದು. ಮೊದಲೇ ರೆಡಿ ಅಷ್ಟೇ. ಇನ್ಫ್ಯಾಕ್ಟ್ ಈ ಥರ ಇದರಲ್ಲೆಲ್ಲ ಒಟ್ಟಿಗೆ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾಡಬೇಕಾದ್ರೆ ಮಾತುಕತೆ ಆಡ್ತೀವಿ, ಜೋಕ್ಸ್ನ ಕ್ರ್ಯಾಕ್ ಮಾಡ್ತೀವಿ, ಮತ್ತು ಎಷ್ಟೊಂದು ಡಿಸ್ಕಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಅದು ಕೂಡ ಒಂಥರ ಒಳ್ಳೆ ಫ್ಯಾಮ್ಲಿ ಟೈಮ್ನ ಕೂಡ ಸ್ಪೆಂಡ್ ಮಾಡಿದಾಗುತ್ತೆ. ಇದು ನನಗೆ ಫೀಲ್ ಆಗಿದ್ದು. ಬಿಕಾಸ್ ಆಲ್ಮೋಸ್ಟ್ ನಾವು ಎಷ್ಟೊಂದು ಟೈಮ್ ಆದಮೇಲೆ ಸಿಕ್ಕಿದ್ವಿ ಆ್ಯಂಡ್ ಎಲ್ಲ ಚೆನ್ನಾಗಿ ಕುತ್ಕೊಂಡು ಮಾತಾಡಿದ್ವಿ. ಪುನೀತ್ ಅಂತೂ ಮಲ್ಕೊಂಡ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ನಾವು ಇದು ಪ್ಯಾಕಿಂಗ್ ಮಾಡಬೇಕಾದ್ರೆ ಟೈಮ್ ಆಲ್ರೆಡಿ ಒಂದು 12-12:30 ಏನೋ ಆಗ್ತಾಯಿತ್ತು. ಆ ಟೈಮಲ್ಲಿ ನಾವು ಪ್ಯಾಕ್ ಮಾಡಿದ್ದು. ಬಟ್ ಬೇಗನೆ ಆಯಿತು, ಒಂದು ಹಾಫ್ ಆನ್ ಅವರಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ವಿ. ಬಿಕಾಸ್ ಹೇಗೆ ಜೋಡಿಸ್ಕೊಬೇಕು ಅಂತ ಒಂದು ಐಡಿಯಾ ಆಲ್ರೆಡಿ ಇತ್ತಲ್ವಾ. ಸೊ ಅದೇ ಐಡಿಯಾ ಪ್ರಕಾರ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಫೈನಲಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀವಿ. ಹಾಗೂ ಕಾಮೆಂಟ್ ಮಾಡಿದ್ರಿ ದಟ್ ನಿಮಗೆ ತುಂಬ ಪೇಷನ್ಸ್ ಇದೆ, ಇದೆಲ್ಲನೂ ಕೂಡ ಅಷ್ಟು ಆರಾಮಾಗಿ ಮಾಡ್ತೀರಾ ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನೇನಪ್ಪ ಅಂದರೆ ಇವಾಗ ಇದು ನನ್ನ ಫ್ಯಾಮ್ಲಿ ಅಂತ ಅಂದಮೇಲೆ ನನ್ನ ಫ್ಯಾಮ್ಲಿನಲ್ಲಿರೋರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ನನಗೆ. ಬರೀ ನಮ್ಮ ಅಪ್ಪನ ಮನೆ ಫ್ಯಾಮ್ಲಿ ಅಥವಾ ನಮ್ಮ ಅತ್ತೆ ಮನೆ ಫ್ಯಾಮ್ಲಿ ಸಪ್ರೇಟ್ ಆ ಥರ ಏನೂ ಯೋಚನೆ ಮಾಡೋದಿಲ್ಲ ನಾನು. ಎಲ್ಲರನ್ನೂ ಒಂದೇ ಥರನೇ ನೋಡ್ಕೊಳ್ಳೋಕ್ಕೆ ಇಷ್ಟನೂ ಪಡ್ತೀನಿ, ನಾನು ಒಂದೇ ಥರ ನೋಡ್ಕೊತೀನಿ ಕೂಡ. ಹಾಗೂ ನನಗೆ ಈ ಕೆಲಸಗಳೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ನನಗೆ ಇಂಟ್ರೆಸ್ಟ್ ಇರುವಂಥ ಕೆಲಸಗಳನ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಆ್ಯಂಡ್ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಆ ಹೆಲ್ಪ್ನ ನಾನು ಮಾಡೇ ಮಾಡ್ತೀನಿ. ಅದು ನನ್ನ ಫ್ಯಾಮ್ಲಿ ಅಂತಲೇ ಅಲ್ಲ, ಬೇರೆ ಯಾರೇ ಇದ್ರೂ ಓಕೆ ನಿಮ್ಮಿಂದ ಇದು ಹೆಲ್ಪ್ ಆಗುತ್ತೆ ನಮಗೆ ಅಂತಂದರೆ ನಾನು ಡೆಫಿನೆಟ್ಲಿ ಆ ಹೆಲ್ಪ್ನ ಮಾಡೋಕ್ಕೆ ರೆಡಿಯಾಗಿರ್ತೀನಿ. ಸೊ ಅದು ನನ್ನ ಒಂದು ಮೆಂಟಾಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಕೃತಿಕದು ಸ್ಯಾರಿ, ಸೀಮಂತಿಗೆ ಸುಮಂತ ಕೊಟ್ಟಿದ್ದಂಥ ಸ್ಯಾರಿ, ಕ್ರೇಪ್ ಸಿಲ್ಕ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಕಡೆ ಏನಪ್ಪ ಅಂದರೆ ಹೊಸ ಸೀರೆ ಉಟ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ ಸೀಮಂತಿಗೆ. ಸೊ ಅದಕ್ಕೇ ಒಂದು ಸತಿ ಆದರೂ ಉಟ್ಕೊಂಡಿರಬೇಕು ಆ ಸೀರೆನ, ಅದನ್ನೇ ಉಟ್ಕೊಂಡು ಕೂತ್ಕೋಬೇಕು. ಅದಕ್ಕೆ ಸೀರೆನ ಈ ಥರ ತಟ್ಟೆನಲ್ಲೇ ಜೋಡಿಸಿಟ್ಟಿದ್ರು. ಸೊ ನೋಡ್ಬೋದು ಈ ಸೀರೆ ತುಂಬ ಚೆನ್ನಾಗಿದೆ. ಕ್ರೇಪ್ ಸಿಲ್ಕ್, ಚೆಕ್ಸ್, ಒಂಥರ ಗ್ರೀನ್, ಡಿಫ್ರೆಂಟ್ ಗ್ರೀನ್, ಇದು ಆಲಿವ್ ಗ್ರೀನು ಅಲ್ಲ ಅಥವಾ ಪಾಚಿ ಗ್ರೀನು ಅಲ್ಲ, ಒಂಥರ ಚೆನ್ನಾಗಿ ರಾಮ ಪಾಚಿ ಗ್ರೀನ್ ಬರುತ್ತಲ್ಲ ಆ ಥರ ಕಾಂಬಿನೇಷನಲ್ಲಿ
ಚೆನ್ನಾಗಿದೆ ಸೀರೆ. ಇನ್ಫ್ಯಾಕ್ಟ್ ಬ್ಲೌಸ್ ಕೂಡ ಪ್ಲೇನ್ ಥರ ಏನೋ ಬಂದಿದೆ. ಸೊ ಅದಿನ್ನೂ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಉಟ್ಕೊಂಡಾಗ. ಆ್ಯಂಡ್ ಈಸ್ ಗೈಸ್, ಸೊ ಇಲ್ಲಿಗೆ ಎಲ್ಲ ಕೆಲಸನೂ ಮುಗೀತು. ಇಲ್ಲೇ ನಿದ್ದೆಗೆ ಇಟ್ಕೊಂಡು ಕೂತ್ಕೋ, ನಾಳೆ ಇದು ಮಾಡುವೆ. ಎಲೆ ಅಡಿಕೆ ಹೂವು ಒಂದು ಇದಾಯ್ತದಲ್ಲ, ಎಲೆ ಅಡಿಕೆ ಹೂವು ಒಂದಲ್ಲ, ಎಲೆ ಅಡಿಕೆ ಒಂದು ಹೂವು ಒಂದು ಅಷ್ಟಿಷ್ಟ. ಅದು ಡ್ರೈ ಫ್ರೂಟ್ಸು ಆಯಿತು. ಎಷ್ಟಾದ ಈಗ ಅದು ಹಣ್ಣು ಸೇರಿ. ರವೆ ಉಂಡೆ ನೀವೇ ಮಾಡಬೇಕಿತ್ತು. ರವೆ ಉಂಡೆ ಅದು ತಂದವನಿಲ್ಲ ಅಷ್ಟು ಸಾಲಲ್ಲ. ಈಗೇನಿದಾವೆ ಅಷ್ಟು ಮಡಗುಟ್ಟಿಗೆ ಏನು ಶಾಸ್ತ್ರ ಏನಿಲ್ಲ. ಇದು 8 ಈಗ ಇನ್ನು 3 ತಾನೆ, 3 ಏನೇನು ನೋಡಬೇಕು. ಎಲೆ ಅಡಿಕೆ ಒಂದ, ಇದು ಅರಿಶಿನ ಕುಂಕುಮ, ಇದು ಅರಿಶಿನ ಕುಂಕುಮ ಒಂದು, ಇದು ಎಲೆ ಅಡಿಕೆ, ಅರಿಶಿನ ಕುಂಕುಮ, ಹೂವು, ಕಾಯಿ ತೆಂಗಿನಕಾಯಿ ಸುಳ್ಕೋದಲ್ಲಿ ಬಿಡ್ಬೇಕಾದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಎಲ್ಲ ನಿಮ್ಗೆ ಕಷ್ಟ. ತೆಂಗಿನಕಾಯಿ ಮನೇಲಿ ಐತೆ ತಾನೇ? ಆಯ್ತೆ ಮಂಚದಂಡಲ್ಲಿ. ಸರಿ, ಎಲೆ ಅಡಿಕೆ, ಬಳೆ, ಅರಿಶಿನ ಕುಂಕುಮ, ಹೂವು, ಅರಿಶಿನ ಕುಂಕುಮ, ಅಕ್ಷತೆ ಒಂದು ನೀಡೋಣ. ಅದರಲ್ಲೊಂದು ಅಕ್ಕಿ ಒಂದು ತಟ್ಟೆ ಆಯ್ತದಲ್ಲವ, ಅಕ್ಕಿ ಯಾಕೆ ಹಾಕ್ತಾರೆ ತಲೆಮಿಕೆ. ಅದೇ ಅರಿಶಿನ ಕುಂಕುಮ ಜೊತೆ ಇಡ್ತೀವಿ. ಬೇಡ, ಅರಿಶಿನ ಕುಂಕುಮ ಹೂವು ಒಂದು ತಟ್ಟೆ, ಅಕ್ಕಿ ಒಂದು ತಟ್ಟೆ, ಬರೀ ಅಕ್ಕಿ. ಅದು ಮುಂದೆ ಮಡಗ್ತಾರೆ, ಹಾಕ್ತಾರೆ. ಬಳೆಗೆ ಗ್ರೀನ್ ಬಳೆ ಒಂದು ತಟ್ಟೆಗೆ ಹಾಕಿ ಮಡಗಬೇಕು. ಅದೈತೆ. ಸೊ ಇದರಲ್ಲಿ ಜೋಡಿಸಿರುವಂಥ ಪ್ಲೇಟ್ಸ್ ಬಂದು ಇಷ್ಟು. ನಾವು ಆ್ಯಕ್ಚುಲಿ ಎಲ್ಲ ಪ್ಲೇಟ್ಸ್ನೂ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ಪ್ಲೇಟ್ಸ್ ಮಾಡೋದಕ್ಕಿಂತ ಕೆಲವೊಂದು ಪ್ಲೇಟ್ಸ್ನ ಹೀಗೆ ಮಾಡೋಣ, ಕೆಲವೊಂದು ಪ್ಲೇಟ್ಸ್ನ ಓಪನ್ ಇಡೋಣ ಅಂತ ಆ ಥರ ಡಿಸೈಡ್ ಮಾಡಿಕೊಂಡು ಫೈನಲಿ ಅದೇ ರೀತಿಯಾಗಿ ಡೆಕೋರೇಟ್ ಕೂಡ ಮಾಡಿದ್ವಿ. ಅದು ನೀವು ನಾಳೆ ಆ ಬ್ಲಾಗಲ್ಲಿ ನೋಡ್ತೀರಾ. ನಾಳೆ ಯಾವ ರೀತಿಯಾಗಿ ಹೋಗಿ ಪ್ರತಿಯೊಂದರೂ ನಾನು ಸ್ಟೇಜ್ ಮೇಲೆ ಹೇಗೆ ಡೆಕೋರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ ನೋಡಿ, ಒಂದು ಸ್ವಲ್ಪ ಅಂದರೆ ಅರೇಂಜ್ ಮಾಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಇನ್ನೂ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ನಾಳೆ ಬ್ಲಾಗಲ್ಲಿ ನಿಮಗೆ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದೆ, ಹೇಗಿತ್ತು ಇವೆಂಟು ಎಲ್ಲ ಪ್ರತಿಯೊಂದು ಅಪ್ಕಮಿಂಗ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಎಸ್, ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆನಾ? ಬಾಯ್, ಗುಡ್ ನೈಟ್. ಟೈಮ್ ಆಲ್ರೆಡಿ 12 o'clock, 12:30 ಆಗ್ತಿದೆ. ಹೋಗ್ಬಿಟ್ಟು ಇವಾಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಬಿಕಾಸ್ ಹೆವಿ ತಲೆನೋವು ಎದುರಿ ಇದ್ದು ಸಿಕ್ಕಾಪಟ್ಟೆ ತಲೆನೋವು. ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇವಾಗ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆಗೋದು. ಮತ್ತೆ ಸಿಗ್ತೀನಿ ಬೆಳಗ್ಗೆ. ಅಲ್ಲಿ ತನಕ ಬಾಯ್.